25 ಮೊಟ್ಟೆನೂ ಇದೆ ಅನ್ಸುತ್ತೆ. ಮತ್ತೆ ಬೇರೆ ಪಾಟ್ಸಲ್ಲೂ ಮೊಟ್ಟೆಗಳಿತ್ತು. ಅವ್ರು ಇಲ್ದಿರೋವಾಗ ನಮ್ಗೆ ಅನ್ಸುತ್ತೆ ಇದ್ದ ಸಾಯಂಕಾಲವರೆಗೂ ಎಲ್ಲಿದೆ ಬಾಲ್ ಅಂತ ಹುಚ್ಚಾರಾಗ್ತಾ ಇತ್ತು. ಫ್ಲವರ್ ಬೊಕ್ಕೇಸು ಮರ ಆಗಿ ನನ್ನ ಹುಚ್ಚಿಗೆ ನಮ್ಮ ಮನೆಯವರು ಸಾಥ್ ಕೊಡ್ತಾರೆ. ಪಾರ್ಟ್ನರ್ ಇನ್ ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಆ್ಯಕ್ಚುಲಿ ಡೇ ವಿತ್ ಮೈ ಹಸ್ಬೆಂಡ್ ಪಾರ್ಟ್ 2. ಆ್ಯಕ್ಚುಲಿ ಫಸ್ಟ್ ವ್ಲಾಗಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂಥೇಳಿ ಕಟ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೆ. ಸೊ ಯಾರಾದರೂ ಫಸ್ಟ್ ಪಾರ್ಟ್ ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನು ಮಧ್ಯಾಹ್ನ ಅವರು ಪಕ್ಷಿಗಳಿಗೆ ಊಟ ಎಲ್ಲ ಕೊಟ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಪಾಪು ನಿದ್ದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಟಾಡ್ಕೊಂಡೇ ಇದ್ದ. ಮಂಪ್ರಾಗಿತ್ತು ಅವನಿಗೆ, ಆದ್ರೂ ನಿದ್ದೆನೇ ಮಾಡಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಬರ್ಡ್ಸ್ಗೆ ಎಲ್ಲ ಫುಡ್ಡೆಲ್ಲ ಖಾಲಿಯಾಗಿತ್ತು. ಸೊ ಅವರು ಬರ್ಡ್ಸ್ಗೆ ಫುಡ್ ಕೊಡೋಕೆ ಹೋಗಿದ್ರು. ಆ್ಯಕ್ಚುಲಿ ಲವ್ ಬರ್ಡ್ಸು ತುಂಬಾ ಮೊಟ್ಟೆಗಳಿಟ್ಟಿದ್ದಾವೆ. ಆಲ್ಮೋಸ್ಟು 20-25 ಮೊಟ್ಟೆನೂ ಇದೆ ಅನಿಸುತ್ತೆ. ಮತ್ತು ಬೇರೆ ಪಾಟ್ಸಲ್ಲೂ ಮೊಟ್ಟೆಗಳಿದ್ವು. ಎಷ್ಟು ಮೊಟ್ಟೆಗಳು ಒಡೆದಾಗ್ತವೆ ಅಂತ ಹೇಳಿದ್ರೆ ಅವು ಜಗಳ ಮಾಡಿಕೊಂಡೇ ಮೊಟ್ಟೆಗಳು ಒಡೆದಾಗ್ತವೆ. ಅವೆಲ್ಲ ಹ್ಯಾಚ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಇರೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಪಕ್ಷಿಗಳಾಗ್ಬಿಡ್ತವೆ. ಏನಕ್ಕೆ ಜಗಳ ಮಾಡ್ಕೋತಾವಂತಲೇ ಗೊತ್ತಿಲ್ಲ. ಮೊನ್ನೆ ಬೇರೆ ಫೈಟ್ ಮಾಡಿಕೊಂಡು ಎರಡೂ ಬ್ಲಡ್ ಬಂದ್ಬಿಟ್ಟಿತ್ತು, ಅಷ್ಟು ಜಗಳ ಮಾಡ್ತಾಯಿದ್ವು. ನಮ್ಮ ಮನೆಯವ್ರ ಹತ್ರ ಕೇಳಿದೆ ನಾನು, ಯಾಕ್ರಿ ಹಂಗೆ ಜಗಳ ಮಾಡ್ತಿದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಗೂಡ್ಗೋಸ್ಕರ ಜಗಳ ಆಡ್ತಿದೆ ಅಂತೆ. 2 ಪೇರು, ಒಂದು ಆಲ್ರೆಡಿ ಆ ಗೂಡಲ್ಲಿದೆ, ಇನ್ನೂ ಒಂದು ಆ ಗೂಡಿಗೆ ಬಂದು ಸೇರಬೇಕು ಅಂತ ಹೇಳಿ ಫೈಟ್ ಮಾಡ್ತಾಯಿತ್ತು ಅಂತ. ಸೊ ಅನ್ಕೊತಾ ಇದ್ದೆ, ಮನುಷ್ಯರಲ್ಲಿ ಮಾತ್ರ ಆಸ್ತಿ ಜಗಳ ಇಲ್ಲ, ಪಕ್ಷಿಗಳೂ ಆಸ್ತಿಗೋಸ್ಕರ ಜಗಳ ಮಾಡ್ಕೋತವೆ ಅಂತ ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ವಿ. ನಮ್ಮ ಗುಂಡು ಅಂತೂ 2 ಅವರ್ಗೆ ಒಂದ್ಸತಿ ಒಂದು 10 ನಿಮಿಷ 20 ನಿಮಿಷ ಮಲ್ಕೊಳ್ತಾನೆ, ಆಮೇಲೆ ಎದ್ಬಿಡ್ತಾನೆ. ಒಂದು ಸಣ್ಣ ನ್ಯಾಪ್ ಅಷ್ಟೇನೆ ಅವ್ನು ಮಾಡೋದು, ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡೋದಿಲ್ಲ. ಅವನ್ನ ಯಾವಾಗಲೂ ನೋಡಿಕೊಂಡೇ ಇರಬೇಕು, ಯಾಕಂತ ಹೇಳಿದ್ರೆ ಪಟ ಅಂತ ಓಡಿ ಬಂದುಬಿಡ್ತಾನೆ ಬೆಡ್ ಎಡ್ಜಲ್ಲಿ. ಆ ನೆಟ್ಟನ್ನೆಲ್ಲ ಕಿತ್ತಾಕೋದಕ್ಕೆ ಟ್ರೈ ಮಾಡ್ತಾನೆ. ಅಂದರೆ ಮಕ್ಕಳು ತುಂಬ ಆ್ಯಕ್ಟಿವ್ ಇರ್ತಾರೆ ಅಲ್ವಾ, ಹೊಸದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಮೇಲೆ ಜಾಸ್ತಿ ನಾವು ಗಮನ ಹರಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಒಂದು ಎತ್ತು ಬಾಯಿಗೆ ಹಾಕ್ಕೊಬಿಡ್ತಾನೆ. ಅದಕ್ಕೋಸ್ಕರನೇ ನೋಡಿಕೊಂಡೇ ಇರ್ತೀವಿ. ನಮ್ಮ ಟೆರೆಸಲ್ಲಿ ಬ್ಯೂಟಿಫುಲ್ ಫ್ಲವರ್ ಬ್ಲೂಮ್ ಆಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ಲವರು. 4 ಕಡೆ ಬರುತ್ತೆ ಅದು ಹೂವು. ಅದರದ್ದು ಏನು ಹೆಸ್ರಂತ ನನಗೆ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪಾಪು ಆ್ಯಕ್ಚುಲಿ ಅಲ್ಲಿ ಮೇಲೆ ಒಂದು ಗೂಡು ಕಟ್ಟಿದೆ, ಬರ್ಡ್ಸ್ ಬರುತ್ತೆ ಅಲ್ಲಿ ಕೂತ್ಕೊಳ್ಳೋಕ್ಕಂತ ಹೇಳಿಬಿಟ್ಟು. ನಾವು ಕೂಡ ಆರ್ಟಿಫಿಷಿಯಲ್ ನೆಸ್ಟ್ ಕೂಡ ತಂದು ಹಾಕಿದ್ದೀವಿ, ಅದನ್ನು ತೋರಿಸ್ಕೊಂಡು ಆಟಾಡ್ತಾ ಇದ್ದ. ಆಮೇಲೆ ಹಂಗೆ ನಿದ್ದೆ ಹೋಗ್ಬಿಟ್ಟ ಅವನ್ನ ಮಲಗಿಸ್ಬಿಟ್ಟು ನಾವು ಲಂಚ್ ಮುಗಿಸ್ಕೊಂಡು ಆಮೇಲೆ ಕೆಲಸಕ್ಕೆ ಕೂತ್ಕೊಂಡೆ ನಾನು. ಆಫೀಸ್ ಕೆಲಸ ಮಾಡೋದಕ್ಕೆ ಟೈಮೇ ಸಿಗಲ್ಲ ಇವನ ಹತ್ರ ನಮಗೆ. ಯಾಕಂತ ಹೇಳಿದ್ರೆ ಅವ್ನು ನಿದ್ದೆ ಮಾಡೋವರೆಗೂ ಕೆಲಸ ಅಂತೂ ಮಾಡೋಕ್ಕೆ ಆಗೋದಿಲ್ಲ. ಅಮ್ಮ ಇದ್ದರೆ ಆದರೂ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಬಂದರೆ ಅವ್ರು ನೋಡ್ಕೊಳ್ತಾ ಇರ್ತಾರೆ. ನಾನು ಬಂದು ನನ್ನ ಪಾಡಿಗೆ ಕೆಲಸ ಮಾಡ್ಕೊಳ್ತೀನಿ. ಹಾರ್ಡ್ಲಿ 1 2 to 3 ಅವರ್ಸು ನಾನು ಕೆಲಸ ಮಾಡೋದೇ ಜಾಸ್ತಿ. ಯಾವಾಗಪ್ಪ ಟೈಮ್ ಸಿಗುತ್ತೆ ಅಂತ ಕಾಯ್ತಾ ಇರ್ತೀನಿ. ಸೊ ನಾನಲ್ಲಿ ಒಂದು ಕೆಲಸ ಮುಗಿಯೋಷ್ಟೊತ್ತಿಗೆ ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ. ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ತೀರಾ ಅನಿಸುತ್ತೆ. ಮಗು ಮಲ್ಕೊಂಡಿರೋವಾಗ ಎಲ್ಲ ಕೆಲಸ ಮಾಡಿಬಿಟ್ಟು ಒಂದು 10 ನಿಮಿಷ ನಾವು ಸೆಲ್ಫ್ ಟೈಮ್ ಕೊಡೋಣ ಅಂತ ಅಂದ್ಕೊಳ್ತೀವಿ. ಬಟ್ ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ, ಇಲ್ಲಾಂದರೆ ಪಾಪು ಎದ್ಬಿಟ್ಟಿರ್ತಾನೆ. ಯಾಕೆ ಹಂಗೆ ಅಂತ ಗೊತ್ತಿಲ್ಲ, ಕೋಇನ್ಸಿಡೆನ್ಸೋ ಏನೋ, ಬಟ್ ಎಲ್ಲ ಟೈಮು ಹಂಗೆ ಆಗುತ್ತೆ. ನಾವೆಲ್ಲ ಕೆಲಸ ಮುಗಿಸ್ಬಿಟ್ಟು ಒಂಚೂರು ಹೊತ್ತು ರೆಸ್ಟ್ ಮಾಡೋಣ, ಇಲ್ಲ ಸೆಲ್ಫ್ ಟೈಮ್ ಕೊಡೋಣ ಅಂದ್ಕೊಳ್ತೀವಿ. ಆವಾಗನೇ ಏನಾದರೂ ಒಂದು ಕೆಲಸ ಬಂದೇ ಬರುತ್ತೆ. ಆಗೋಯ್ತಮ್ಮ ನಿದ್ದೆ? ಅಮ್ಮ ಶಾರ್ಟ್ ನಿದ್ದೆ ಸಾಕಮ್ಮ? ಸಾಕಂದ ಎಲ್ಲಿಗೆ ಬರ್ತಾರದು? ಇಲ್ಲಿ ಕಂದ, ಇಲ್ಲಿ ಬಾ, ಇಲ್ಲಿಗೆ ಬಾರೋ. ಎಲ್ಲ ಹೊತ್ಕೊಂಡು ಹೋಗ್ತಾ
ನೋಡಿ ಹಿಂಗೆ ಎದ್ಬಿಟ್ಟು ಅವನ ಪಾಡ್ಗೆ ಅವನು ನೆಟ್ ಎಡ್ಜಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಒಂದ್ಸತಿ ಕೆಳಗಡೆ ತಲೆ ಕೂಡ ಹಾಕಕ್ಕೆ ಟ್ರೈ ಮಾಡ್ತಾನೆ. ಸೊ ಆಲ್ಮೋಸ್ಟ್ ಸಾಯಂಕಾಲ ಆಗೇ ಬಿಡ್ತು, ಇನ್ನೇನು ಟೀ ಟೈಮ್ ಬಂತು. ಸೊ ಅದಕ್ಕೇ ಪಾಪು ಅವ್ರು ಇಟ್ಕೊಂಡಿದ್ರು, ನಾನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ ಟೀ ಜೊತೆಗೆ. ಸೊ ಸಣ್ಣಗೆ ಬೋಂಡ ಎಲ್ಲನೂ ಕರ್ಕೊಂಡ್ವಿ. ಕೆಳಗಡೆ ಬಂದಮೇಲೆ ಮತ್ತೆ ನಿದ್ದೆಗೆ ಜಾರ್ಬಿಟ್ಟ ಅವನು. ಸೊ ಅವ್ನು ನಿದ್ದೆ ಮಾಡೋ ಟೈಮ್ಗೆ ನಮ್ಮ ಮನೆಯವರು ಗಾರ್ಡನ್ಗೆ ನೀರು ಹಾಕ್ತಾಯಿದ್ರು. ನಾನು ಪೂಜೆ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಅಮ್ಮ ಇದ್ದರೆ ತುಂಬ ಕೆಲಸ ಮಾಡ್ತಾರೆ ಅವರು. ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ, ಪಾಪು ನೋಡ್ಕೊಳ್ತಾ ಇರ್ತಾರೆ, ಗಾರ್ಡನ್ಗೆ ನೀರು ಹಾಕ್ತಾ ಇರ್ತಾರೆ, ಇಲ್ಲಾಂದರೆ ಏನಾದರೂ ಒಂದು ತಿಂಡಿ ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಇಲ್ದಿರೋವಾಗ ನಮ್ಗೆ ಅನಿಸುತ್ತೆ ಎಷ್ಟು ಕೆಲಸ ಮಾಡ್ತಾರೆ, ಮತ್ತು ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡೋವಾಗ ನಮಗೆ ಅಷ್ಟೊಂದು ಭಾರ ಅನಿಸೋದಿಲ್ಲ. ಅವ್ರು ಇಲ್ದಿರೋವಾಗ ನಮ್ಗೆ ಎಷ್ಟು ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ಆ ಪ್ಲೇಸ್ನ ಇನ್ನೊಬ್ಬರು ಫುಲ್ಫಿಲ್ ಮಾಡೋದಕ್ಕಾಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ಪಾಪ ನಮ್ಮ ಮನೆಯವ್ರಿಗೂ ಸುಸ್ತಾಗ್ಬಿಟ್ಟಿತ್ತು. ನನಗಿಂತ ಜಾಸ್ತಿ ಅಮ್ಮನ್ನ ಅವರೇ ಜಾಸ್ತಿ ಮಿಸ್ ಮಾಡಿಕೊಂಡ್ರು. ಹೇಳ್ತಾಯಿದ್ರು ಅವರಿಲ್ಲ ಅಂತ ಹೇಳಿದ್ರೆ ಅಷ್ಟೇ ನಮ್ಮ ಕತೆ, ನನಗಂತೂ ಫುಲ್ ಟಯರ್ಡ್ ಆಗೋಯ್ತಪ್ಪ ಅಂತ. ಸಾಯಂಕಾಲ ಕರೆಂಟ್ ಬೇರೆ ಇರಲಿಲ್ಲ. ಸರಿ ಟೀ ಜೊತೆ ಪಾಪುನ ಆಚೆ ಕರ್ಕೊಂಡು ಎಲ್ಲರೂ ಹೊರಗಡೆ ಕೂತ್ಕೊಂಡಿದ್ವಿ. ಸೊ ನಮ್ಮ ಚಿಂಟು ಬಾಲ್ ತಗೊಂಡು ಆಟಾಡೋಕ್ಕೆ ಬನ್ನಿ ಅಂತ ಕರೀತಾ ಇದ್ದ. ಮಗುನ ಬಿಟ್ಟು ಎಲ್ಲೋಗೋದು ಅಂತ ಹೇಳಿ ಸೊ ನಾವಲ್ಲಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಈವ್ನಿಂಗ್ ಅಂತೂ ತುಂಬ ಪ್ಲೆಸೆಂಟಾಗಿ ಅನ್ನಿಸ್ತಾ ಇತ್ತು. ಪಾಪು ಜೊತೆ ಅವ್ರ ಜೊತೆ ಎಲ್ಲ ಆಚೆ ಕೂತ್ಕೊಂಡು ಮಾತಾಡ್ತಾ ಟೀ ಟೈಮ್ ಸ್ಪೆಂಡ್ ಮಾಡ್ತಾ ಸ್ನ್ಯಾಕ್ಸ್ ತಿಂತಾ ಇದ್ದಿದ್ದು. ಮತ್ತು ಚಿಂಟು ಅಂತೂ ಫುಲ್ಲು ಆಟಾಡೋ ಮೂಡಲ್ಲಿದ್ದ. ಅವನ ಜೊತೆಲಿ ಬಾಲ್ ಆಡ್ಕೊಂಡು ಸುಸ್ತಾಗ್ಬಿಟ್ಟಿದ್ರು ನಮ್ಮ ಮನೆಯವರು. ಲಾಸ್ಟಲ್ಲಿ ಬಾಲ್ ತೆಗೆದು ಟೆರಸ್ ಮೇಲೆ ಹಾಕ್ಬಿಟ್ರು. ಪಾಪ ಅವ್ನು ಹುಡ್ಕೊಂಡೇ ಇದ್ದ, ಸಾಯಂಕಾಲವರೆಗೂ ಎಲ್ಲಿದೆ ಬಾಲ್ ಅಂತ ಹುಡ್ಕೋದೇ ಅವ್ನ ಕೆಲಸ ಆಗೋಗ್ಬಿಟ್ಟಿತ್ತು. Get the ball, Chindu. Get the ball. Get the ball, I say. ಮೋಸನ ಅವನು. ಸೊ ಇನ್ನು ಎಲ್ಲ ಕೆಲಸ ಮುಗ್ದಿತ್ತು ಅಲ್ವಾ, ಮನೇಲಿ ಏನು ಮಾಡೋದು ಅಂತ ಬೇಜಾರಾಗ್ತಾಯಿತ್ತು. ಸೊ ನಮ್ಮ ಮನೆಯವರು ಹಾಗೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೊರಗಡೆ ಕರ್ಕೊಂಡು ಹೋದ್ರು. ಆ್ಯಕ್ಚುಲಿ ನಮ್ಮ ಮನೆ ಹಿಂದ್ಗಡೆ ನಿಸರ್ಗ ಲೇಔಟ್ ಇದೆ, ಅಲ್ಲಿ ತುಂಬ ಪ್ಲೆಸೆಂಟಾಗಿದೆ ನೋಡೋದಕ್ಕೆ. ಮತ್ತು ಈಗ ಈವ್ನಿಂಗ್ ಟೈಮ್ ಅಂತೂ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಆರೆಂಜ್ ಸ್ಕೈ ಮತ್ತು ಅಲ್ಲಿ ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿ ಬ್ಲೂಮ್ ಆಗಿದೆ ಈ ಸೀಸನಲ್ಲಿ. ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಫ್ಲವರ್ ಬೊಕ್ಕೇಸು ಮರ ಆಗಿ ನಿಂತರೆ ಹೆಂಗಿರುತ್ತಲ್ವ ಹಾಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ಬ್ರೀಸು ಮತ್ತು ನಮ್ಮ ಮನೆಯವ್ರ ಜೊತೆಯಲ್ಲಿ ಹೋಗ್ತಾ ಇದ್ದಿದ್ದು, ಪಾಪು ಆಟ ಆಡ್ಕೊಂಡು ಬರ್ತಾಯಿದ್ದ. ನನಗೆ ಒಂಥರ ಹೊರಗಡೆ ಹೂವು ಕಿತ್ಕೊಳೋದು ಅಂದರೆ ತುಂಬ ಇಷ್ಟ. ನನ್ನ ಹುಚ್ಚಿಗೆ ನಮ್ಮ ಮನೆಯವರು ಸಾಥ್ ಕೊಡ್ತಾರೆ, ಪಾರ್ಟ್ನರ್ ಇನ್ ಕ್ರೈಮ್ ಅನ್ನೋ ಥರ. ಸೊ ಹೊರಗಡೆ ಯೆಲ್ಲೋ ಕಲರ್ ಫ್ಲವರ್ಸ್ ಇತ್ತು, ಅದನ್ನು ಕಿತ್ಕೊಂಡು ಕೊಟ್ಟರು. ನನಗೆ ಫುಲ್ ಖುಷಿಯಾಗ್ಬಿಟ್ಟೆ. ನಾನು ಸಣ್ಣ ವಿಚಾರದಲ್ಲಿ ಪ್ರೀತಿ ಕಂಡ್ಕೊಳ್ಳೋದು ಮತ್ತು ಸಂತೋಷ ಪಡೋದೇ ಅಲ್ವಾ ಒಂದು ಸುಖ. ದೊಡ್ಡ ವಿಚಾರದಲ್ಲಿ ನನಗೆ ಅಷ್ಟೊಂದು ಏನೋ ಖುಷಿ ಕೊಡಲ್ಲ. ಈ ಚಿಕ್ಕ ವಿಚಾರನೇ ನನಗೆ ತುಂಬ ಸರ್ಪ್ರೈಸಿಂಗಾಗಿ ಅನಿಸುತ್ತೆ. ವಾವ್ ಅಂತ ಅನ್ನಿಸ್ತು ನನಗೆ ಆ ಫ್ಲವರ್ಸ್ ಅವ್ರು ಕೊಟ್ಟಾಗ. ಆ ಮೆಮೊರೀಸ್ ಎಲ್ಲ ನನಗೆ ಹಂಗೆ ಇರುತ್ತೆ. ಎಷ್ಟೋ ವರ್ಷದ ಹಿಂದ್ಗಡೆ ಅವರು ಒಂದು ಹೂವನ್ನ ಕೊಟ್ಟಿದ್ದರು, ಅದನ್ನು ಇನ್ನೂ ಡೈರಿಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಪ್ರಿಸರ್ವ್ ಮಾಡಿ. ನೀವು ನಂತರ ಟೈಪೇನ ಕಮೆಂಟ್ ಮಾಡಿ. ಸೊ ಮನೇಲಿ ಬರೀ ನಾವಿಬ್ಬರೇ ಇದ್ವಿ ಅಲ್ವಾ. ಸೊ ತುಂಬ ದಿನ ಆಗಿತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ. ಅದಕ್ಕೆ ಹೊರಗಡೆಯಿಂದ ನಾನ್ ವೆಜ್ ತಂದಿದ್ವಿ. ಮತ್ತು ಎಲ್ಲಾದರೂ ಹೋಟೆಲ್ಗೆ ಹೋದರೆ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ, ಮತ್ತು ಅಟೆನ್ಷನ್ ಎಲ್ಲ ಪಾಪುಗೆ ಕೊಡಬೇಕಾಗತ್ತೆ. ಮತ್ತು ಹೊರಗಡೆ ಅನ್ಈಸಿ ಆಗುತ್ತೆ ನಮಗೆ ತಿನ್ನೋದಕ್ಕೆ, ಯಾಕಂದರೆ ಅವನು ಪ್ಲೇಟಲ್ಲೆಲ್ಲ ಕೈ ಹಾಕ್ತಾ ಇರ್ತಾನೆ. ಅವನ್ನ ನೋಡ್ಕೊಳಕ್ಕೆ ಒಬ್ರು ಇರಬೇಕು, ಮತ್ತು ಒಬ್ಬರು ತಿಂತಾ ಇರಬೇಕು. ಇಬ್ಬರು ಅಟ್ ಎ ಟೈಮ್ ತಿನ್ನೋದಕ್ಕಾಗೋದಿಲ್ಲ. ಸೊ ಅದಕ್ಕೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಮನೇಲೆ ಅಂತ ಹೇಳಿ ನಾನ್ ವೆಜ್ ತೊಗೊಂಬಂದು ನಾನೇ ಅಡುಗೆ ಮಾಡಿದೆ. ಸೊ ಇವತ್ತಿನ ಮೆನ್ಯೂ ಅಲ್ಲಿ ಚಿಕನ್ ಕರಿ ಮತ್ತು ಲಿವರ್ ಫ್ರೈ ಅಂದರೆ ಅವ್ರಿಗೆ ತುಂಬ ಇಷ್ಟ, ಮತ್ತು ರೈಸ್ ಮಾಡಿದ್ದೆ, ಮತ್ತು ವೆಜಿಟೇಬಲ್ ಸಲಾಡ್ ಇತ್ತು. ಸಿಂಪಲ್ ಊಟ ಅಂತ ಹೇಳಿದ್ರೂ ಪರವಾಗಿಲ್ಲ. ಆ ಕ್ಯಾಂಡಲ್ ಲೈಟಲ್ಲಿ ನಮ್ಮ ಲವ್ಡ್ ಒನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಬೆಸ್ಟು. ಅದಕ್ಕೆ ಆ್ಯಡೆಡ್ ಅಡಿಷನ್ ಅನ್ನೋ ಥರ ಮ್ಯೂಸಿಕ್ ಬೇರೆ. ನಾನಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದೆ. ಟಯರ್ಡ್ ಆಗಿತ್ತು ನನಗೆ ಅಷ್ಟು ಕೆಲಸ ಮಾಡೋವಾಗ. ಬಟ್ ಆ ಕ್ಯಾಂಡಲ್ ಲೈಟ್ ಸೆಟಪ್ ಎಲ್ಲ ನೋಡಿ ಒಂಥರ ರೊಮ್ಯಾಂಟಿಕ್ಕಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ.
ಆ್ಯಕ್ಚುಲಿ ನಮ್ಮವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಹಳೇದನ್ನೆಲ್ಲ ನೆನ್ಪು ಮಾಡ್ಕೊತ ಮಾತಾಡ್ತಾ ಊಟ ತಿನ್ನೋದು ಒಂಥರ ಬೆಸ್ಟ್ ಅಂತ ನನಗನ್ಸುತ್ತೆ. ನನಗಂತೂ ಇದು ಬೆಸ್ಟ್ ಮೆಮೊರಬಲ್ ಡೇ. ಆ್ಯಕ್ಚುಲಿ ನಮಗೆ ಡೈನಿಂಗ್ ಟೇಬಲ್ ತೊಗೊಳ್ಬೇಕು ಅಂತ ತುಂಬ ದಿನದಿಂದ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ. ನಮ್ಮ ಮನೇಲಿ ಆಲ್ರೆಡಿ ಇತ್ತು, ಬಟ್ ನಾವು ಮಾರಿಬಿಟ್ವಿ. ಯಾಕೆಂದರೆ ನನಗೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನೋದಕ್ಕೆ ಇಷ್ಟನೇ ಇಲ್ಲ. ನೆಲದಲ್ಲಿ ಚಕ್ಲ ಮಕ್ಕಳ ಕಾಲು ಹಾಕ್ಕೊಂಡು ಆರಾಮಾಗಿ ನಿಧಾನಕ್ಕೆ ತಿನ್ನೋದೇ ನನಗಿಷ್ಟ. ಆ ಯೆಲ್ಲೋ ಫ್ಲವರ್ಸು ನಮ್ಮ ಮನೆಯವರು ಸಂಜೆಯಲ್ಲಿ ನನಗೆ ಕೊಟ್ರಲ್ಲ, ಅದನ್ನು ಬೇರೆ ಮಧ್ಯದಲ್ಲಿ ಇಟ್ಟಿದ್ದೆ ಕ್ಯಾಂಡಲ್ ಲೈಟ್ ಹತ್ರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಏನೋ ಫೀಲಿಂಗ್ಸಲ್ಲಿ ಮುಳುಗೋಗ್ಬಿಟ್ಟಿದ್ದೆ ನಾನು. ಕಂಪ್ಲೀಟ್ ಕತ್ಲೆಲ್ಲೇ ಊಟ ಮಾಡೋದಕ್ಕಾಗೋದಿಲ್ಲ, ಪಾಪು ಇದ್ನಲ್ವಾ. ಸೊ ಲಾಡುನ ಮಾತಾಡಿಸ್ತಾ ಅವನಿಗೆ ಚೂರು ಕುಕುಂಬರ್ನ ಫೀಡ್ ಮಾಡ್ತಾ ನಾವೆಲ್ಲರೂ ಜೊತೆಲೇ ಊಟ ಮಾಡಿದ್ವಿ. ನಮ್ಮ ಮಗನ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಅದ್ರ ಜೊತೆಲಿ ನಮ್ಮ ಪುಟಾಣಿ ಚಿಂಟು ಬೇರೆ. ಸೊ ನಂದು ಡೇ ಮಾತ್ರ ತುಂಬ ಬೆಸ್ಟ್ ಆಗಿತ್ತು. ಇದು ತುಂಬಾ ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಅ ಡೇ ವಿತ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಕಿಡ್. ತುಂಬ ಲವ್ಲಿ ಆಗಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಡೇ ನನ್ನ ಗಂಡನ ಜೊತೆ ಯಾವ ರೀತಿ ಇತ್ತು ಅಂತ. ಸೊ ನೀವು ಕೂಡ ನಿಮ್ಮ ಲವ್ಡ್ ಒನ್ಸ್ ಜೊತೆ ಈ ರೀತಿಯಾಗಿರುವಂಥ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಕಮೆಂಟ್ ಮಾಡಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.